ಏನು ಬ್ರೋ ಹಾಕಿದ್ದು ಅದು ಗಮ್ ಹಾಂ ಪೂರ ಫೋನ್ ಆದರೆ ಅದರಲ್ಲೇ ಕಂಪಲ್ಸರಿ. ಓಕೆ ಮತ್ತೆ ತೆಗಿಬೇಕಂತ ಗಮನ ಕಚ್ಕೊಡಲ್ಲ. ನೋಡಿ ಗಾಯ್ಸ್ ಇದೆ ಫಸ್ಟ್ ನ್ಯಾಷನಲ್ ಮಾರ್ಕೆಟ್ ಬಜಾರ್ ಕಾಂಪ್ಲೆಕ್ಸ್ ಅಂತ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಅದಾ ಅದ್ರ ಮುಂದ್ಗಡೆ ಇದೆಯಂತೆ ತೋರಿಸ್ಕೊಡ್ತೀನಿ ನಿಮಗೆ ಹಿಂದ್ಗಡೆ. ಇವಾಗ ಜಸ್ಟ್ ಶೋ ನೋಡಿ ಗಾಯ್ಸ್ ಡಿಜಿಟಲ್ ವಾಚ್ ಅಂಗಡಿಗಳು ಎಷ್ಟು ವಾಚ್ ಇದೆ ನೋಡಿ, ಇಲ್ಲೂ ವಾಚ್ ಅಂಗಡಿಗಳು ವಾಚ್ ಕಲೆಕ್ಷನ್ಸ್ ಎಲ್ಲ ಇದೆ ನೋಡಿ ಗಾಯ್ಸ್ ಸಣ್ಣದಿದೆ ನೋಡಿ ಎಲ್ಲ ಐಟಮ್ದು ಅಂಗಡಿಗಳಿದೆ. ಕಿಚನ್ ಸಿಗುತ್ತೆ ಎಲ್ಲ ಅಂಗಡಿಗಳು ಗಾರ್ಮೆಂಟ್ಸ್ ಇದೆ, ಕೋಟ್ ಇದೆ, ಬಟ್ಟೆಗಳು ತಗೊಳ್ಳೋದಿದೆ ಬಟ್ಟೆ ತಗೋಬೋದು. ಇಲ್ಲಂತೂ ಐಟಮ್ಸ್ಗಳು ಎಲೆಕ್ಟ್ರಿಕ್ ಐಟಮ್ಸ್ಗಳಾಗಿರ್ಬೋದು ಪರ್ಫ್ಯೂಮ್ದು ಅಲ್ಲಿ ಸೈಡಲ್ಲೆಲ್ಲ ಸಕ್ಕತ್ತಿದೆ. ಇದು ಮೊಬೈಲ್ ರೆಡಿ ಮಾಡಿಸೋ ಅಂಗಡಿ ನಾಯಿ ಮಾಡಿ ಅಣ್ಣ ಮೋಟೋ ಮೊಬೈಲ್ ಒಂದು ಸ್ಟಿಕ್ಕರ್ ಹಾಕೋದ್ರೆ ನೋಡಿ ಗಾಯ್ಸ್ ಮೋಟೋದ ಮೇಲೆ ಟೆಂಪರ್ ಗ್ಲಾಸ್ ಕರ್ವ್ಡ್ ಸ್ಟ್ರಕ್ಚರ್ ಇರೋದಕ್ಕೆ ಹಾಕ್ತಾರೆ ನೋಡ್ಕೊಳ್ಳಿ. ಈಗ ನಮ್ಮ ಭಯ ಅಂಗಡಿಗೆ ಬಂದ್ಬಿಡಿ ಅಷ್ಟೇ ಬ್ರೋ, ಅಂಗಡಿ ಪ್ರಮೋಷನ್ ಅದ ಸಣ್ಣನೇ ಹೇಳ್ತಾರೆ ಲಾಸ್ಟ್ಗೆ. ಮೊಬೈಲ್ ಹಾಳು ಮಾಡ್ಕೊಬಿಟ್ರೆ ಎಷ್ಟು ಬೇಜಾರಾಗ್ಬಿಡುತ್ತಲ್ಲ, ಅಲ್ಲಿರೋ ಡಾಟಾ ಎಲ್ಲ ಹೋಗ್ಬಿಡುತ್ತೆ, ಅದೇ ಬೇಜಾರು. ಮೊಬೈಲ್ ತೊಗೊಂಡ್ಮೇಲೆ ಅದಕ್ಕೆ ಮೇಲೆ ಟೆಂಪರ್ ಗ್ಲಾಸ್ ಪ್ರೊಟೆಕ್ಷನ್. ಅಂಗಡಿ ಮಾತ್ರ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರ ಅಲ್ಲಿಂದ ಇಲ್ಲಿವರೆಗೂ ಸೇಮ್ ಇದೆ. ಲೈಟಿಂಗ್ಸ್ ಟ್ಯೂಬ್ ಲೈಟ್ಗಳು ನೋಡಲೇಬೇಕಾಗಿಲ್ಲ, ಎಷ್ಟೊಂದು ಹಾಕ್ಬಿಟ್ಟಿರ್ತಾರೆ. ಐಟಮ್ಸ್ ಎಲ್ಲ ಕಾಣಬೇಕಲ್ಲ ನೀಟಾಗಿ. ಏನು ಬ್ರೋ ಹಾಕಿದ್ದು ಅದು ಗಮ್ ಹಾಂ ಪೂರ ಫೋನ್ ಆದರೆ ಅದರಲ್ಲೇ ಕಂಪಲ್ಸರಿ. ಓಕೆ ಮತ್ತೆ ತೆಗಿಬೇಕಂತ ಗಮನ ಕಚ್ಕೊಡಲ್ಲ. ನೋಡಿ ಗಾಯ್ಸ್ ಇದೆ ಫಸ್ಟ್ ಗೊತ್ತಾಗಿದೆ ನನಗೆ. ಕರ್ವ್ಡ್ ಗ್ಲಾಸ್ ಟಚರ್ಗೆ ಗಮ್ ಹಾಕಿ ಅದು ಅಂಟ್ಕೊಳ್ಳೋದು ಮಾಡ್ತಾರೆ. ನಮ್ಮ ಮಾಮೂಲಿ ಇದೆಲ್ಲ ಸ್ಕ್ರೀನ್ಗೆಲ್ಲರಿಗೂ ಇದರಲ್ಲೇ ಗಮ್ ಇರೋದ್ರಿಂದ ಅದೇನು ಎಕ್ಸ್ಟ್ರಾ ಹಾಕೋದು ಅಪ್ಲೈ ಮಾಡೋದು ಬೇಕಿರಲ್ಲ. ನೋಡಿ ಅದೇ ಹೋಗ್ತಾ ಇದೆ ಪೂರ. ಅದೇ ಪೂರ ಎಲ್ಲ ಕಲೆ ಅಪ್ಲೈ ಆಗಿರುತ್ತೆ. ಇದು ಹಾಕಿದ್ಮೇಲೆ ಸ್ಪೀಕರ್ ಸರಿಯಾಗಿ ವರ್ಕ್ ಆಗುತ್ತಾ ಅಂತ ಒಂದು ಡೌಟ್ ಇರುತ್ತೆ. ಅದನ್ನು ಒಂದ್ಸಲಿ ಇಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬಿಡೋಣ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಬ್ರೋಗೆ. ಅದೇ ಆಗಿ ಗಾಯ್ಸ್ ಫಸ್ಟ್ ಟೈಮ್ ಮೊಬೈಲ್ ತೊಗೊಂಡೋದಕ್ಕೆ ಅದಕ್ಕಿರುವಂಥ ಚಾರ್ಜರು ಅದಿದ್ರೇ ಬೆಸ್ಟ್. ಒಂದು ಸರಿ ಚಾರ್ಜರ್ ಹಾಳಾಯ್ತಾ ಮತ್ತೆ ಹೊಸ ತೊಗೊಂಡು ನೆಕ್ಸ್ಟ್ ಟೈಮ್ ಲೈಫ್ ಇರೋಲ್ಲ. ಮೊಬೈಲು ಅಷ್ಟೇ ಸ್ಕ್ರೀನ್ ಕಾರ್ಡ್ ಫಸ್ಟ್ ಟೈಮ್ ಹಾಕ್ತೀವಿ ಅದೇ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ಟಚ್ ಸ್ಕ್ರೀನ್ ವರ್ಕ್ ಆಗ್ತಾ ಇರೋದು, ನೀರು ಬಿದ್ದು ಅದು ಡಿಸ್ಪ್ಲೇ ಹೋಗೋದು, ಮತ್ತೆ ಕೊಟ್ಟು ರಿಪೇರಿ ಮಾಡಿಸೋದು, ಇದೆಲ್ಲ ಸುಮ್ಮನೆ ಹಿಂಸೆ. ಆಮೇಲೆ ಸರಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಟೈಮ್ ಕೊಟ್ಟಾಗೆ ಚೆನ್ನಾಗಿ ನೋಡ್ಕೊಬೇಕಲ್ಲ. ಇದು ಏನು ಮೊಬೈಲ್ ಅದು ಹಾಕಿದ್ಮೇಲೆ ಕರು ಡಿಸ್ಪ್ಲೇಗೆ ಮತ್ತೆ ಹೀಟ್ ಮಾಡಬೇಕಂತೆ. ಹೆಂಗೆ ಮಾಡ್ತಾರೆ ನೋಡ್ಕೊಳ್ಳೋಣ. ಅಲ್ಟ್ರಾ ವೈಲೆಟ್ ರೇಸ್ ಯೂಸ್ ಮಾಡ್ತಾಯಿದ್ದಾರೆ ಗಾಯ್ಸ್. ಇದೇ ಫಸ್ಟ್ ಟೈಮ್ ಈ ಥರ ಟೆಂಪರ್ ಗ್ಲಾಸ್ಗೆ ಕರು ಡಿಸ್ಪ್ಲೇಗೆ ಹಾಕೋದಂತೆ. ನೋಡೋದ ಹೆಂಗಿರುತ್ತೆ ನೋಡಿ. ಅಲ್ಲಿ ಇವಿ ರೇಸ್ ತೆಗ್ದು ಮಡಗ್ಬಿಟ್ಟು ಮೇಲೆ ಇವಿ ರೇಸ್ ಬಿದ್ದು ಅದಕ್ಕೆ ಸ್ವಲ್ಪ ಅದು ಹೀಟ್ ಜನ್ರೇಟ್ ಆಗುತ್ತಲ್ಲ, ಆವಾಗ ಅದು ಕರು ಡಿಸ್ಪ್ಲೇ ಎಲ್ಲ ಕರೆಕ್ಟಾಗಿ ಆಗುತ್ತೆ. ತೆಗೆದಮ್ಮ ಕಡ್ಡಿ ಪೆಟ್ಟಿ ಹಾಕ್ಬಿಟ್ಟು ಡಿಂಕಿಲಿ ಇಟ್ಕೊಬಿಟ್ಟು ಅದಾಗಲ್ಲ, ಫುಲ್ ಹೀಟ್ ಆಗುತ್ತೆ. ಹೀಟ್ ರೆಸಿಸ್ಟೆನ್ಸ್ ಇನ್ನೆಲ್ಲ ಟ್ರೈ ಮಾಡ್ಬೋದು. ಮೈಕ್ರೋ ಗಾಯ್ಸ್ ಬನ್ನಿ ಗಾಯ್ಸ್, ಅದು ರೆಡಿ ಆಗೋವರೆಗೆ ಒಂದು ರೌಂಡ್ ಹೋಗಿದ್ದು ಬರೋಣ ಗಾಯ್ಸ್. ಗಾಯ್ಸ್ ಸಖತ್ತಿದೆ ಪೂರ ಅಂಗಡಿ. ಇಲ್ಲಿ ಮೊಬೈಲ್ದು ಆಲ್ಮೋಸ್ಟ್ ಮೊಬೈಲ್ದು ಇರುತ್ತೆ. ಆ ಕಡೆ ಗ್ಲಾಸಸ್ಸು, ವಾಚ್ ಅಂಗಡಿದು, ಪರ್ಫ್ಯೂಮು, ಬೆಲ್ಟ್ಸು, ವ್ಯಾನಿಟಿ ಬ್ಯಾಗ್ಗಳು ಇಟ್ಟಿದ್ದಾರೆ. ಶೂ ಕಲೆಕ್ಷನ್ ಇದೆ ಗಾಯ್ಸ್, ಶೂ ಕಲೆಕ್ಷನ್ ಸಿಗುತ್ತೆ ನೋಡಿ. ಇಲ್ಲಿ ಸ್ಲಿಪ್ಪರ್ ಸೆಕ್ಷನ್ ಇಲ್ಲಿ ಚೆನ್ನಾಗಿದೆ ಗೈಸ್. ಗೋಲ್ಡ್ ಅನ್ನೋದು ನೋ ಫೋಟೋಗ್ರಫಿ ಅಂತ ಇದೆ. ನಮ್ದು ಬೇಡ. ಬಟ್ಟೆ ಶಾಪ್ ಇದೆ, ಇಲ್ಲಷ್ಟು ಬಟ್ಟೆಗಳಿದ್ದಾವೆ. ಸೇಮ್ ಬಟ್ಟೆಗಳು ಗೈಸ್. ಬಟ್ಟೆಗಳ ಮೆಜಾರಿಟಿ ಶುಡ್ ರೆಸ್ಪೆಕ್ಟ್. ಬಟ್ಟೆ, ವಾಚ್, ಇದ್ರ ಮೇಲ್ಗಡೆ ಸೆಕ್ಷನ್ ಇದೆ. ಚೆನ್ನಾಗಿದೆ ಗೈಸ್ ಕಲೆಕ್ಷನ್ ಎಲ್ಲ. ಬರ್ಬೋದು, ತಗೋಬೋದು.
ಈ ಕಡೆ ಇದೆ ಗಾಯ್ಸ್, ಇಲ್ಲಿ ಊರಲ್ಲಿ ಎಂಥವ್ರು ಇದೆ. ಬನ್ನಿ, ನಮ್ಮ ಕೆಲಸ ಬಂದಿದ್ದ ಕೆಲಸ ಏನಿತ್ತು ಅದ್ರ ಕೆಲಸ ಮುಗಿಸ್ಕೊ ಹೋಗೋಣ. ಇನ್ನೂ ಈಟ್ ಆಗ್ತಾನೆ ಇದೆ ಗಾಯ್ಸ್. ಒಂದು 5 ನಿಮಿಷ ಬಿಡ್ಬೇಕಬ್ರು. ಏನಿದು ಏನದು ಐಫೋನ್ ಕವರಾ? ನೋಡಿ ಗಾಯ್ಸ್, ಐಫೋನ್ ಕವರ್ ಎಷ್ಟು ಸಾಕಾಗಿದೆ. ಹಿಂದ್ಗಡೆ ಇರೋದು ಅದು ಯೂಸ್ ಆಗುತ್ತಾ? ಏನಿಲ್ಲ, ನೀ ಹಂಗೆ ಅದು ಪಾರ್ಟಿ ಎಣ್ಣೆ ಬಾಟ್ಲುಗಳು ಸಗದಾಗೈತಲ್ಲ ಗಾಯ್ಸ್ ಅದು. ಇನ್ನೇನಿದೆ ಆ ಥರ ಏನಾರು ಜುಗಾಡ್ ಆಗಿರೋಂಥದ್ದು ಅದೆಲ್ಲ ನಾರ್ಮಲ್. ಅದು ಇದೇ ಒಂದು ಸ್ವಲ್ಪ ಸ್ಪೆಷಲ್. ಯಾರು ಬಿಯರ್ದು ಏನಾರು ತಗೋಗಿದ್ರೆ ಆ ಥರ ಪಾರ್ಟಿ ಗಿಟಿಗೆ ಆ ಥರ ಇರುತ್ತೆ ಗಾಯ್ಸ್. ಅಷ್ಟೇ, ನೆಕ್ಸ್ಟ್ ಎತ್ತಿಟ್ಬಿಡೋದು. ಇನ್ನು ಮೇಲ್ಗಡೆ ಸ್ವಲ್ಪ ಸ್ಪ್ರೇ ಮಾಡ್ತಾಯಿದ್ದಾರೆ, ವಾಶ್ ಮಾಡಿಕೊಡೋದು. ಮೋಟೋ ನಾನು 4-5 ಸಲ ಕಚ್ಕೊಡುತ್ತೆ ಬಿಗ್ಗೆಗೆ. ಇಲ್ಲಾಂದರೆ ಕವರ್ ಹಾಕಿ ಈಗಲೇ ಹಾಕ್ಬಿಟ್ಟು ಈಗ ಹಾಕಿದ್ವಲ್ಲ ಫ್ರೆಶ್ ಆಗುತ್ತಲ್ಲ, ಎದ್ದು ಬಿಡುತ್ತೆ, ಲೈಫ್ ಬರೋಲ್ಲ ಗ್ಲಾಸ್. ಈಗ ಹಂಗೆ 1 ಅವರ್ ಯೂಸ್ ಮಾಡುತ್ತೆ. ಈಗ ಅಲ್ಟ್ರಾ ವೈಲೆಟ್ ಹಾಕಿದ್ದಾರೆ ಗಾಯ್ಸ್. ಅಂಗಡಿ ಪೂರ ಬರೀ ಮೊಬೈಲ್ ಐಟಮ್ಸ್ ಇದೆ, ಪೌಚ್ ಐಟಮ್ಸ್ ಇದೆ. ಅಣ್ಣ ಅವರು ಫುಲ್ ಬ್ಯುಸಿ ಇರ್ತಾರೆ, ಅಷ್ಟೊಂದು ಕಸ್ಟಮರ್ಸ್ ಬರ್ತಾರೆ ಗಾಯ್ಸ್. ಅಂಗಡಿ ಗಾಯ್ಸ್, ಈ ಸೆಕ್ಷನ್ ಇದೆ ಚಪ್ಪಲಿ ಅಂಗಡಿ. ಸಖತ್ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ. ಒಂದು ಕಡೆ ಬಂದರೆ ಎಲ್ಲ ಇಲ್ಲ ಐಟಮ್ಸ್ ಸಿಗಬೇಕು ಹಂಗಿರುತ್ತೆ. ಎಕ್ಸಿಟ್ ಬಂದರೂ ಇಲ್ಲ ಇದೆ ಗಾಯ್ಸ್. ಆ ಸೆಕ್ಷನ್ ಅಂತಿದೆ. ಇದೇ ನೋಡಿ ಗಾಯ್ಸ್, ನಾವು ಬಂದಿರೋದು ಏರಿಯಾ ಯಾವುದೋ ನನಗೂ ಗೊತ್ತಿಲ್ಲ. ಏನು ಸುಖಸಾಗರ್ ಏರಿಯಾ ಏನು? ಸುಖಸಾಗರ್ ಅಂತ ಗಾಯ್ಸ್. ಬಿಲ್ಡಿಂಗ್ ಮಾತ್ರ ಸಖತ್ತಾಗಿದೆ. ಕೆನರಾ ಬ್ಯಾಂಕ್ ಇಲ್ಲೇ ಇದೆ. ಬನ್ನಿ ಹೋಗೋದ. ಮಳೆ ಬಿದ್ದಿರೋದ್ರಿಂದ ಹೆಂಗೈತೆ ನೋಡಿ ವೆದರ್. 6 o'clock ಮೇಲೆ ಮಳೆ ಬಿದ್ದಿದ್ರೆ ವೆದರ್ ಹಿಂಗಿರುತ್ತೆ ಗಾಯ್ಸ್. ಬಜಾಜ್ ಕಾಂಪ್ಲೆಕ್ಸ್ ಅದರಲ್ಲಿ ಇದೇನು ದೊಡ್ಡದಿರೋದು. ಇವಾಗ ಹೋಗಿದ್ವಲ್ಲ ಅದು ದೊಡ್ಡದಾಗೆ ಇತ್ತು ಅಂಗಡಿ. ಇಷ್ಟಕ್ಕಿಂತ ಕ್ಲಾರಿಟಿ ಚೆನ್ನಾಗಿರುತ್ತೆ ಮೊಬೈಲ್. 1ನೇ ಮಹಡಿಗೆ ರೀ. ಇಲ್ಲಿರೋದೆಲ್ಲ ಪೂರ ಸರಿ ಮೆಜೆಸ್ಟಿಕ್ಕಾ ಕೇರ್ ಮಾರ್ಕೆಟಾ? ಹಾಂ, ಮಾರ್ಕೆಟ್ಲಿರಂಗೆ ಆಲ್ಮೋಸ್ಟ್. ಮೇಲ್ಗಡೆ ಸೆಕ್ಷನ್ನು, ಅದ್ರ ಮೇಲ್ಗಡೆ ಸೆಕ್ಷನ್ ಪೂರ ಲೈನಾಗಿ ಒಂದೇ ಅಂಗಡಿಗಳಿರುತ್ತೆ. ಅಲ್ಲಿ ಹೋಗೋದು ಬೇಡ, ಬನ್ನಿ. ನೋಡಿ ಇಲ್ಲಿ ರೈಟ್ ಸೈಡ್ ಸ್ಟ್ರೀಟ್ ಲ್ಯಾಂಪ್ ನೋಡಿದ್ರೆ ಚೆನ್ನಾಗಿದೆ, ಮೇಂಟೈನ್ ಮಾಡಬೇಕು. ಗುಪ್ತಾಸ್ ನಿಕಾ. ಆ ಕಡೆ ನೋಡಿ ಇದೆ ಕೆನರಾ ಬ್ಯಾಂಕ್. ಈ ಕಡೆ ನೋಡಿ ಇದು ಬಾಟಾ. ಇದು ಯಾವ ದೇವಸ್ಥಾನ ಅಂತ ಹೇಳಿ ಗಾಯ್ಸ್, ನೋಡೋಣ ಗೆಸ್ ಮಾಡಿ. ಅಲ್ಲಿ ನಿಂತಿರ್ಬೋದು. ಅದ್ರ ಮುಂದೆ ಒಂದು ಟೆಂಪಲ್ಲು. ಅಲ್ಲಿ ನೋಡಿ, ಅಲ್ಲಿ SBI ಬ್ಯಾಂಕ್ ಮಾತ್ರ. ಎಷ್ಟು ಅಲ್ಲಿ ಕಂಪಾರ್ಟ್ಮೆಂಟ್ ರೀತಿ ಐತೆ, ಅದೆಲ್ಲ ಒಂದೊಂದು ಬಿಲ್ಡಿಂಗಾ. ಹೊರಗಡೆಗೆ ಇಷ್ಟೊಂದು ಕಿಡಿಗಳು ಮಾಡೋರೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದನ್ನೇ ಮರ್ಜ್ ಮಾಡಿಬಿಟ್ರು ಅಂತ ಕೇಳ್ತಿದ್ದೆ. ಗಾಯ್ಸ್, ಬೆಂಗಳೂರಲ್ಲಿ ಬೈಕಲ್ಲಿ ಇದ್ದರೆ ಓಡಾಡೋದು ಚಂದ. ಆದರೆ ಹಿಂದ್ಗಡೆ ಕೂತ್ಕೊಳ್ಳೋರು ಹೆಲ್ಮೆಟ್ ಹಾಕ್ಬೇಕು ಅಂದಾಗಿಂದ ಹೆಲ್ಮೆಟ್ ಕ್ಯಾರಿ ಮಾಡೋದೇ ಒಂದು ದೊಡ್ಡ ಕಷ್ಟ ಗಾಯ್ಸ್. ಹೆಲ್ಮೆಟ್ ಹಾಕೊಂಡು ಬರಬೇಕು. ಫ್ರೆಂಡ್ಸ್ ಗಾಡಿಲೂ ಏನಾದರೂ ಇದ್ದರೆ ಅವ್ರನ್ನ ಹೆಲ್ಮೆಟ್ ಕ್ಯಾರಿ ಮಾಡಿದ್ರೆ ನಮ್ಮ ಹೆಲ್ಮೆಟ್ ಹಿಂದೆ ಹಾಕಿರೋ ಒಂದು ಏನು ಮಾಡೋಕ್ಕಲ್ಲ, ಬ್ಯಾಗ್ ಹಾಕೊಂಡು ಕ್ಯಾರಿ ಮಾಡಲೇಬೇಕು. ಇಲ್ಲ ಅಂದ್ರೆ ಕಷ್ಟ. ಈಗ ಅದಕ್ಕೆ ತುಂಬ ಜನ ಡ್ರಾಪು ಕೊಡಲ್ಲ, ಗೊತ್ತಲ್ಲ ನಿಮಗೆ. ಇವಾಗಂತೂ ಬೈಕ್ ಟ್ಯಾಕ್ಸಿ ಅಂತೂ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಯಾರು ಬೈಕ್ ಟ್ಯಾಕ್ಸಿ ಹೊಡಿತಲ್ಲ, ಆಟೋದಲ್ಲಿ ಮಾತ್ರ ಹೋಗ್ತಾ ಇರೋದು. ಬೈಕ್ ಟ್ಯಾಕ್ಸಿ ಇದ್ದರೆ ಅವರೇ ಹೆಲ್ಮೆಟ್ ಹಾಕಿ ಕರ್ಕೊಂಡು ಹೋಗ್ತಾಯಿದ್ರು. ಕಡಿಮೆ ರೇಟ್ಲು ತುಂಬ ಸಿಕ್ತಾಯಿತ್ತು. ಈಗ ಬರೀ ಆಟೋದಲ್ಲಿ ಹೋಗ್ಬೇಕು ಅಂದರೆ 3 ಜನ ಕೊಡ್ಬೋದು. ಒಬ್ಬರೇ ಹೋಗೋದಾಗಿದ್ರೆ ಕಷ್ಟ. ಸೊ ಅದೇ ಪ್ರಾಬ್ಲಮ್. ಹೆಲ್ಮೆಟ್ನ ಬ್ಯಾಗ್ ಹಾಕೊಂಡೇ ಓಡಾಡಬೇಕು, ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು, ಅದೇ ಕಷ್ಟ. ಬಟ್ ಹೆಲ್ಮೆಟ್ ಇದ್ದರೆ ನಿಮ್ಮ ಆರೋಗ್ಯ, ನಿಮ್ಮ ಜೀವನ ಸಂರಕ್ಷಣೆ ಮಾಡುತ್ತೆ. ಇದು ಇಲ್ಲಿ ಸಿಟಿಲಿ ರೂಲ್ಸ್ ಮಾಡಿರೋದ್ರಿಂದ ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾಯಿದ್ದಾರೆ. ಒಂದು ವೇಳೆ ಆ ಥರ ಫೈನ್ ಹಾಕೋದಿಲ್ಲ ಅಂದರೆ ತುಂಬ ಜನ ಆಗ್ತಾನೇ ಇರಲಿಲ್ಲ, ಗೊತ್ತಿರೋ ವಿಷಯ. ತುಂಬ ಬಸ್ಗಳಂತೂ ಕ್ಯೂ ಅಲ್ಲಿ ಬರ್ತಾ ಇದ್ದಾವೆ. ಮನೆ ಗಾಯ್ಸ್, ಬೇಗ ಹೋಗ್ಬಿಡೋದ. ಯಪ್ಪ, ಬಸ್ಗಳಂತೂ ಮೈ ಮೇಲೆ ಬರುತ್ತೆ. 22 ನ್ಯೂಸ್ ಆಗಿದೆ ಗಾಯ್ಸ್. ಒಂದು ಸಕಲೇಶ್ಪುರ ಹತ್ರ ಹಾಸನದಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. BMTC ಒಂದು 2-3 ಆಕ್ಸಿಡೆಂಟ್ ಆಗಿದೆ ಇವತ್ತು ಬಸ್ಸು.